ಹಣ ಮಾಡಬೇಕು ಅಂದರೆ ಉದ್ಯಮಿಯಾಗಿ ಮಾಡಬೇಕು, ಬಿಸ್ನೆಸ್ಸಲ್ಲಿ ದುಡ್ಡಿದೆ ಅಂತ. ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ, ಏನು ಕಥೆ ಅಂತ? ದಟ್ಸ್ ವೇ ಇಟ್ ಇಸ್. ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದ್ರೆ ನಾನು ಒಪ್ಪಲ್ಲ. ಮಾಧ್ಯಮದಲ್ಲಿ ನೀವು ಬಂದು ರೊಕ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ ಕರಪ್ಟ್ ಇಲ್ಲ ಅಂತಲ್ಲ, ಅವರು ಕರಪ್ಟ್ ಇದ್ದಾರೆ. ಒಂದು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಇವತ್ತು ದುಡ್ಡು ಸಿಕ್ಕಿರ್ತಕ್ಕಂಥ ಈ ದೇಶದ ನಿದರ್ಶನಗಳು ಇದಾವೆ. ಕರಪ್ಷನ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ನಮ್ಮ ಬ್ಲಡ್ ಅಲ್ಲಿ ಇದೆ, ನೀವು ಒಪ್ಪಿಕೊಳ್ಳುತ್ತೀರೋ ಇಲ್ಲ ಅದು ನಾವು. ಕರಪ್ಷನ್ ವಿಷಯದಲ್ಲಿ ಲಾರ್ಜರ್ ಇಂಡಿಯಾದಲ್ಲಿ ದೊಡ್ಡ ಡಿಬೇಟ್ ಆಗಿ all political party first manifesto should say we should get into transparency. ನೀವು ರಾಜಕಾರಣಕ್ಕೆ ಬಂದಾಗ ಹಣ ಮಾಡಬೇಕು ಅಂದರೆ ಉದ್ಯಮಿಯಾಗಿ ಮಾಡಬೇಕು, ಬಿಸ್ನೆಸ್ಸಲ್ಲಿ ದುಡ್ಡಿದೆ ಅಂತ. ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ, ಏನು ಕಥೆ ಅಂತ? ದಟ್ಸ್ ವೇ ಇಟ್ ಇಸ್. ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದ್ರೆ ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಸತ್ಯ. ಮಾಧ್ಯಮದಲ್ಲಿ ನೀವು ಬಂದು ರೊಕ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ ಕರಪ್ಟ್ ಇಲ್ಲ ಅಂತಲ್ಲ, ಅವರು ಕರಪ್ಟ್ ಇದ್ದಾರೆ. ಜುಡಿಷಿಯರಿನೂ ಅದೇ ಲೆವೆಲ್ಗೆ ಬಂದಿದೆ. ಯಾಕಂದ್ರೆ ಒಂದು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಇವತ್ತು ದುಡ್ಡು ಸಿಕ್ಕಿರ್ತಕ್ಕಂಥ ಈ ದೇಶದ ನಿದರ್ಶನಗಳು ಇದಾವೆ. ಎಷ್ಟೋ ಜಡ್ಜ್ಗಳು ಎಲ್ಲ ವ್ಯವಸ್ಥೆ, ಐ ಆಮ್ ನಾಟ್ ಪರ್ಟಿಕ್ಯುಲರ್ ಟೆಲಿಂಗ್. ಸೊ ವಿ ಹ್ಯಾವ್ ಟು ಎಕ್ಸೆಪ್ಟ್ ಕರಪ್ಷನ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ನಮ್ಮ ಬ್ಲಡ್ ಅಲ್ಲಿ ಇದೆ, ನೀವು ಒಪ್ಪಿಕೊಳ್ಳುತ್ತೀರೋ ಇಲ್ಲ ಅದು ನಾವು. ನೆಕ್ಸ್ಟ್ ಕ್ವಶನ್, ಈ ಕರಪ್ಷನ್ ಹೆಂಗ್ ಚೇಂಜ್ ಮಾಡ್ತೀರಿ ಅಂತಕ್ಕಂಥದ್ದು. ಯಾವುದು ಒಬ್ಬ ಮನುಷ್ಯಲ್ಲ ಚೇಂಜ್ ಆಗೋದಲ್ಲ. ಒಂದು ಸಿಸ್ಟಮ್, ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ನೀವು ಎಲ್ಲಿವರೆಗೆ ತರೋದಿಲ್ಲ, ಅಕೌಂಟಬಿಲಿಟಿ ಎಲ್ಲಿವರೆಗೆ ತರೋದಿಲ್ಲ, ಯಾವುದೇ ರಾಜಕಾರಣಿ, ಯಾವುದೇ ಚೀಫ್ ಮಿನಿಸ್ಟರ್, ಯಾವುದೇ ಪ್ರೈಮ್ ಮಿನಿಸ್ಟರ್ ಎಷ್ಟೇ ಬಂದು ದಿನಾ ಬೆಳಗ್ಗೆದ್ದು ಭಾಷಣ ಮಾಡಿದ್ರೆ, ಮಾಧ್ಯಮರು ಅದರ ಪರ ವಿರುದ್ಧ ಎಷ್ಟೇ ನೀವು ಮಾಡಿದ್ರೆ ಕೂಡ ಕರಪ್ಷನ್ ಕ್ಯಾನ್ ಓನ್ಲಿ ಸ್ಟಾಪ್ ಆರ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಐ ವಿಲ್ ನಾಟ್ ಸೇ ಪರ್ಮನೆಂಟ್ ಇಟ್ ವಿಲ್ ಬಿ ಸ್ಟಾಪ್. ಇಟ್ ಕ್ಯಾನ್ ಬಿ ಕಂಟ್ರೋಲ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಇಸ್ ಓನ್ಲಿ ಬೈ ಟ್ರಾನ್ಸ್ಪರೆನ್ಸಿ. ಅಕೌಂಟಬಿಲಿಟಿ ನೀವು ತಂದಂಗೆಲ್ಲ ಅವಾಗ ಒಂದು ಸ್ವಲ್ಪ ಜಾಗೃತರಾಗ್ತಾರೆ. ಆಮೇಲೆ ಕರಪ್ಷನ್ ಕಮ್ಮಿ ಆಗ್ತಕ್ಕಂಥದ್ದು ಹಂತವಾಗಿ. ಆಮೇಲೆ ಇದು ಯಾವಾಗಲೂ ಚಾಲೆಂಜಿಂಗ್ ಇದೆ. ಟ್ರಾನ್ಸ್ಪರೆನ್ಸಿ ಅಂದ ತಕ್ಷಣ ಇವತ್ತು ಟ್ರಾನ್ಸ್ಪರೆನ್ಸಿ ಮಾಡಿಬಿಟ್ಟು ನಾಳೆ ಅಲ್ಲ, ಅದಕ್ಕೆ ಮತ್ತೆ ಅಡಾಪ್ಟ್ ಮಾಡ್ಕೋಬೇಕು. ಈ ಪದ್ಧತಿನ ನಾವು ಹಲವಾರು ವರ್ಷಗಳು ಭಾಳ ಮುಂದೆ ಒಯ್ದರೆ, ಅದೇ ರೀತಿಯಾಗಿ ಸಿವಿಕ್ ಸೆನ್ಸಿಟಿವಿಟಿ ಇರಬೇಕು. ಸಮಾಜ ಕೂಡ ಅದಕ್ಕೆ ಬದಲಾವಣೆ ತೋರಿಸ್ತಾ ಹೋದರೆ ಒಂದು ಲೆಕ್ಕದಲ್ಲಿ ಏನೋ ಬದಲಾವಣೆನ ಕಾಣಬಹುದು. Yes. Why can't we start this from Karnataka? Because ನಮ್ದೇ ಗವರ್ಮೆಂಟ್ ಇದೆ, ಇನ್ನು ಟೈಮ್ ಇದೆ. ನಾವು ಇಲ್ಲಿಂದ ಅದನ್ನ ಉದಾಹರಣೆಯಾಗಿ ಬೇರೆ ರಾಜ್ಯಗಳಿಗೂ ವಿಸ್ತರಿಸೋಣಲ್ವಾ? ಇಟ್ಸ್ ಅ ಲಾಟ್ ಆಫ್ ಪೊಲಿಟಿಕಲ್ ವಿಲ್ ಮಾ. ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ನಾನು ಇಲ್ಲಿ ಕುತ್ಕೊಂಡು ಮಾತಾಡಿದ ತಕ್ಷಣ ಓವರ್ ನೈಟ್ ಆಗ್ತಕ್ಕಂಥಲ್ಲ. ಇಟ್ಸ್ ಅ ಪೊಲಿಟಿಕಲ್ ವಿಲ್. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಥಿಂಕ್ ಆಫ್ ದಿಸ್. ಆಮೇಲೆ ಇದನ್ನ ನೀವು ಅಜೆಂಡಾ ಮಾಡಿಬಿಡಬೇಕು. ಮೀಡಿಯಾ ಶುಡ್ ಮೇಕ್ ಇಟ್ ಆಸ್ ಅನ್ ಅಜೆಂಡಾ. ಐ ಆಮ್ ಜಸ್ಟ್ ಕಂಪ್ಲೀಟಿಂಗ್. ನಾನು ಯಾಕೆ ಹೇಳ್ತೇನೆ, ಐ ಆಮ್ ನಾಟ್ ಟ್ರೈಂಗ್ ಟು ಫೇವರ್ ಮೈ ಪಾರ್ಟಿ, ನೈದರ್ ಐ ಆಮ್ ಟ್ರೈಂಗ್ ಟು ಸೇ ಬಿಜೆಪಿ ಮಾಡಬೇಕು, ಕಾಂಗ್ರೆಸ್ ಅಲ್ಲ. ಇದು ಹೆಂಗಿದೆ ಗೊತ್ತಾ, ಇವತ್ತು ನೋಡಿ ಹೆಂಗ್ ನಡೀತದೆ. ಪಬ್ಲಿಕ್ ಡಿಮಾಂಡ್ ಮೇಲೆ ನಾವು ಪರ್ಸ್ಯೂ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಯಾವ್ದು ಜಾಸ್ತಿ ಓಡ್ತೋ ಅದರ ಮೇಲೆ ಇವತ್ತು ಪೊಲಿಟಿಕಲ್ ಇನ್ಫ್ಲುಯೆನ್ಸಸ್ ನಡೀತಾ ಇದೆ. ಪೊಲಿಟಿಕಲ್ ಪಾಲಿಸಿಗಳು ಚೇಂಜ್ ಆಗ್ತಾ ಇದೆ, ಒತ್ತಡಗಳ ಮೇಲೆ ಪಾಲಿಸಿಗಳು ಚೇಂಜ್ ಆಗ್ತಾ ಇದಾವೆ. ಸೊ ಇಂಡೈರೆಕ್ಟ್ಲಿ ಟುಡೇ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಮೀಡಿಯಾ ಸ್ಟಿಲ್ ಅ ವೆರಿ ಪವರ್ಫುಲ್ ಟೂಲ್. ಇಟ್ ಹ್ಯಾಸ್ ಗಾಟ್ ಸಾರ್ಟ್ ಆಫ್ ಟು ಎಡ್ಜಸ್ ಇದೆ. ಕೆಲವು ಟೈಮ್ ಸರಿ ಉಪಯೋಗಿಸಿದಾಗ ಸರಿನೂ ಆಗುತ್ತೆ, ತಪ್ಪು ಉಪಯೋಗಿಸಿದಾಗ ತಪ್ಪು ಆಗುತ್ತೆ. ಸೊ ಕರಪ್ಷನ್ ಕರೆಕ್ಟಿವ್ ಪಾಯಿಂಟ್. ಕರಪ್ಷನ್ ವಿಷಯದಲ್ಲಿ ಲಾರ್ಜರ್ ಇಂಡಿಯಾದಲ್ಲಿ ದೊಡ್ಡ ಡಿಬೇಟ್ ಆಗಿ ಆಲ್ ಪೊಲಿಟಿಕಲ್ ಪಾರ್ಟಿ ಫಸ್ಟ್ ಮ್ಯಾನಿಫೆಸ್ಟೋ ಶುಡ್ ಸೇ ವಿ ಶುಡ್ ಗೆಟ್ ಇನ್ ಟು ಟ್ರಾನ್ಸ್ಪರೆನ್ಸಿ.